ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಅಬ್ಸಾರ್ಬ್ ಆಂಟಿ ಫಂಗಲ್ ಸೋಪ್ ಬಗ್ಗೆ. ಅಬ್ಸಾರ್ಬ್ ಆಂಟಿ ಫಂಗಲ್ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಶರೀರದಾಗ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಯಾವಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಫಂಗಲ್ ಅಂದ್ರೆ ಗಜ್ಕರಣ. ಈ ಉದಾಹರಣೆಗೆ ನಿಮ್ಗೆ ರಿಂಗ್ ವಾರ್ಮ್, ಅಥ್ಲೀಟ್ ಫುಟ್, ಕಾಲಾಗಿ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ನ್ಯಾಪಿ ರ್ಯಾಶ್, ಸಂಡಾಸ್ ಮಾಡೋ ಜಾಗದಾಗ ಮಕ್ಕಳಿಗೆ ರ್ಯಾಶ್ ಆಗ್ಯಾವಂದ್ರೆ, ಸ್ವೆಟ್ ರ್ಯಾಶ್, ಭಾಳ ಬೇವತ್ತು ನಿಮ್ಗೆ ರ್ಯಾಶಸ್ ಆಗ್ಯಾವಂದ್ರೆ, ಇಲ್ಲ ಫಂಗಲ್ ಇನ್ಫೆಕ್ಷನ್ ಯಾವುದೇ ಶರೀರ ಭಾಗದಾಗ ಆಗಿರ್ಬೋದು, ಅಲ್ಲಿ ನೀವು ಯೂಸ್ ಮಾಡ್ಬೋದು. ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಪ್ರತಿ ಸೋಪ್ ಒಳಗಡೆ ಕ್ಲೋಟ್ರಿಮೆಜೋಲ್ 1% ವೇಟ್ನಾಗ ಇರ್ತೈತೆ ರೀ, ಟೋಟಲ್ ವೇಟದ್ದು. ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆ್ಯಂಟಿ ಫಂಗಲ್ ಅಂತ ಕರಿತೀವಿ. ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ನೋಡ್ರಿ, ಫಂಗಲ್ ಸೆಲ್ ಮೆಂಬ್ರೇನ್ ಏನಿದೆ ಅದನ್ನ ಇದು ಡಿಸ್ಟ್ರಾಯ್ ಮಾಡಿಬಿಡ್ತೈತಿ. ಅದರ ಸಂಬಂಧ ನಿಮಗೆ ಫಂಗಲ್ ಇನ್ಫೆಕ್ಷನ್ ಏನಿರ್ತೈತಿ ನೋಡ್ರಿ, ಅದು ಗುಣ ಆಗ್ತೈತಿ. ಯಾವ ರೀತಿ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಾರ್ಮಲ್ ಸೋಪ್ ಹೆಂಗೆ ನೀವು ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತೀರ ಆ ರೀತಿ ಯೂಸ್ ಮಾಡ್ಕೋಬೋದು. ಇಲ್ಲ ಅಫೆಕ್ಟೆಡ್ ಭಾಗದಾಗ ನಿಮ್ಗೆ ಎಲ್ಲಿ ತ್ರಾಸ ಆಗೈತಿ ಅಲ್ಲಿ ಚಂದ ಸಬ್ಕಾರ್ ಹಚ್ಕೊಂಡು 1-2 ನಿಮಿಷ ಚಂದ ತಿಕ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ತೊಳ್ಕೊಂಬಿಡ್ರಿ. ಈ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ಡಾಕ್ಟರ್ ಹೇಳೋ ಪ್ರಕಾರ ಯೂಸ್ ಮಾಡ್ಬೋದು ರೀ. ಎಷ್ಟು ದಿನ ಇದನ್ನ ಯೂಸ್ ಮಾಡಬೇಕು? ಸೊ ನೋಡ್ರಿ, ಇದನ್ನ ನೀವು 1 ತಿಂಗಳ, 2 ತಿಂಗಳ, 3 ತಿಂಗಳ ಕೂಡ ಉಪಯೋಗ ಮಾಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನ ಉಪಯೋಗ ಮಾಡ್ಬೋದು. ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದಿದೆ, ಯಾವ ಭಾಗದಾಗ ನೀವು ಸೋಪ್ ಯೂಸ್ ಮಾಡಿರ್ತೀರ ಅಲ್ಲಿ ತ್ವಚ ಇರಿಟೇಷನ್ ಆಗ್ಬೋದು, ಸಣ್ಣ ಗುಳಿ ಪಸ್ ಆಗ್ಬೋದು, ಗುಳಿ ಆಗ್ಬೋದು, ಇಲ್ಲ ತ್ವಚ ಬಹಳ ಒಣಗಿ ತ್ವಚ ಸುಲಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಲೈಟಾಗಿ ತ್ವಚದ ಮೇಲೆ ಊತ ಬರ್ಬೋದು. ಈ ರೀತಿ ಏನಾರ ನಿಮ್ಗೆ ಲಕ್ಷಣ ಕಾಣುವಂತಂದ್ರೆ ಯೂಸ್ ಮಾಡೋದು ಬಂದ್ ಮಾಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, 137 ರೂಪಾಯಿದಾಗ 100 ಗ್ರಾಮ್ ಸೋಪ್ ನಿಮಗೆ ಸಿಗ್ತೈತ್ರಿ, ಅಬ್ಸಾರ್ಬ್ ಆಂಟಿ ಫಂಗಲ್ ಸೋಪದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿಲಿಂತ ಬಹಳ ಸುಲಭತೆಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಡೆಗಳು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ತಪ್ಪದೇ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.